ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಈ ವಿವಾದ ಬಗೆಹರಿಯೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲಗಳು ಸೃಷ್ಟಿಯಾಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾ ಸರದಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಶುರುವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಥೀಮ್ ಪಾರ್ಕ್ ವಿಚಾರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಫಿಕ್ಸಾ, ಮತ್ತೆ ಪ್ರಶ್ನಾ ಚಿಂತನೆ ಅಗತ್ಯ ಅಂತ ಕಾಂಗ್ರೆಸ್ ಮುಖಂಡ ಹೇಳ್ತಿದ್ದಾರೆ. ಭಾನುವಾರ ಕಾರ್ಕಳಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಿದ್ದಾರೆ. ತೀವ್ರ ಮಹತ್ವ ಪಡೆದುಕೊಂಡಿದೆ ಡಿಕೆ ಶಿವಕುಮಾರ್ ಅವರ ಭೇಟಿ. ಡಿಕೆ ಶಿವಕುಮಾರ್ ಕಾರ್ಕಳ ಭೇಟಿ ವೇಳೆ ಥೀಮ್ ಪಾರ್ಕ್ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಷ್ಟಮಂಗಲ ಪ್ರಶ್ನೆ ಮಾಡಿದ್ರೆ ಪರಿಹಾರ ಸಿಗೋ ವಿಶ್ವಾಸ ಇದೆಯಂತೆ. ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಥೀಮ್ ಪಾರ್ಕಿನ ವಿಚಾರದಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡಬೇಕು ಅಂತ ನನಗನ್ನಿಸುವಂತಹದ್ದು. ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದು ನಾನು ಇದನ್ನ ಮಾತಾಡಲೇಬೇಕು ಅಂತ ಅನ್ನಿಸಿದ ಕಾರಣ ನಾನು ಹೇಳ್ತಾ ಇರುವಂತಹದ್ದು. ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಥವಾ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ವಿಧಿ ಇದೆ. ಯಾವುದಾದ್ರೂ ದೇವಸ್ಥಾನಗಳು, ದೈವಸ್ಥಾನಗಳು, ಕುಟುಂಬದ ವಿಚಾರ, ಕುಟುಂಬದ ತರವಾಡಿನ ವಿಚಾರ ಅಥವಾ ಬೇರೆ ಬೇರೆ ಸಾನ್ನಿಧ್ಯಗಳ ಕುರಿತು ಅದನ್ನ ಚಿಂತಿಸುವಂತಹ ವಿಚಾರ, ಪೂರ್ವೇತಿಹಾಸವನ್ನ ತಿಳಿದುಕೊಳ್ಳುವಂತಹದ್ದು, ಈ ರೀತಿಯಲ್ಲಿ ಬೇರೆ ಬೇರೆ ಧಾರ್ಮಿಕವಾದಂತಹ ಕಾರಣಗಳಿಗೋಸ್ಕರ ಅಷ್ಟಮಂಗಲ ಪ್ರಶ್ನೆಯನ್ನ ಚಿಂತಿಸುವಂತಹದ್ದು ಪರಂಪರೆಯಿಂದ ನಡೆದು ಬಂದಿರುವಂತಹ ವಿಚಾರ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡುವಾಗ ಈ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳುವಂತಹದ್ದು ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲ ಅಂತ ಹೇಳುವಂತಹದ್ದು ಸಮಾಜಕ್ಕೆ ಗೊತ್ತಿರುವಂತಹ ಸಂಗತಿ. ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲದೆ ಇರುವಂತಹ ಕೇವಲ ಥೀಮ್ ಪಾರ್ಕ್ ಅಂತ ಹೇಳುವಂತಹ ನೆಲೆಯಲ್ಲಿ ಅದನ್ನ ಸಮಾಜದ ಮುಂದೆ ತೆರೆದಿಟ್ಟಿರುವಂತಹ ಈ ಕಾಲಘಟ್ಟದಲ್ಲಿ ಅಲ್ಲಿ ಯಾವುದೋ ರಾಜಕೀಯ ಕಾರಣಗಳಿಗೋಸ್ಕರ ಅವರವರ ಒಂದಷ್ಟು ತೆವಲಿಗೆ ಅನ್ನುವಂತಹ ಒಂದು ಕಾರಣದಿಂದ ಅವರವರ ತೆವಲನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರ ಅವರಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ಅಬದ್ಧದ ಪರಮಾವಧಿ ಅಂತ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಈ ವಿವಾದ ಬಗೆಹರಿಯೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲಗಳು ಸೃಷ್ಟಿಯಾಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾ ಸರದಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಶುರುವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಥೀಮ್ ಪಾರ್ಕ್ ವಿಚಾರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಫಿಕ್ಸಾ, ಮತ್ತೆ ಪ್ರಶ್ನಾ ಚಿಂತನೆ ಅಗತ್ಯ ಅಂತ ಕಾಂಗ್ರೆಸ್ ಮುಖಂಡ ಹೇಳ್ತಿದ್ದಾರೆ. ಭಾನುವಾರ ಕಾರ್ಕಳಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಿದ್ದಾರೆ. ತೀವ್ರ ಮಹತ್ವ ಪಡೆದುಕೊಂಡಿದೆ ಡಿಕೆ ಶಿವಕುಮಾರ್ ಅವರ ಭೇಟಿ. ಡಿಕೆ ಶಿವಕುಮಾರ್ ಕಾರ್ಕಳ ಭೇಟಿ ವೇಳೆ ಥೀಮ್ ಪಾರ್ಕ್ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಷ್ಟಮಂಗಲ ಪ್ರಶ್ನೆ ಮಾಡಿದ್ರೆ ಪರಿಹಾರ ಸಿಗೋ ವಿಶ್ವಾಸ ಇದೆಯಂತೆ. ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಥೀಮ್ ಪಾರ್ಕಿನ ವಿಚಾರದಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡಬೇಕು ಅಂತ ನನಗನ್ನಿಸುವಂತಹದ್ದು. ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದು ನಾನು ಇದನ್ನ ಮಾತಾಡಲೇಬೇಕು ಅಂತ ಅನ್ನಿಸಿದ ಕಾರಣ ನಾನು ಹೇಳ್ತಾ ಇರುವಂತಹದ್ದು. ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಥವಾ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ವಿಧಿ ಇದೆ. ಯಾವುದಾದ್ರೂ ದೇವಸ್ಥಾನಗಳು, ದೈವಸ್ಥಾನಗಳು, ಕುಟುಂಬದ ವಿಚಾರ, ಕುಟುಂಬದ ತರವಾಡಿನ ವಿಚಾರ ಅಥವಾ ಬೇರೆ ಬೇರೆ ಸಾನ್ನಿಧ್ಯಗಳ ಕುರಿತು ಅದನ್ನ ಚಿಂತಿಸುವಂತಹ ವಿಚಾರ, ಪೂರ್ವೇತಿಹಾಸವನ್ನ ತಿಳಿದುಕೊಳ್ಳುವಂತಹದ್ದು, ಈ ರೀತಿಯಲ್ಲಿ ಬೇರೆ ಬೇರೆ ಧಾರ್ಮಿಕವಾದಂತಹ ಕಾರಣಗಳಿಗೋಸ್ಕರ ಅಷ್ಟಮಂಗಲ ಪ್ರಶ್ನೆಯನ್ನ ಚಿಂತಿಸುವಂತಹದ್ದು ಪರಂಪರೆಯಿಂದ ನಡೆದು ಬಂದಿರುವಂತಹ ವಿಚಾರ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡುವಾಗ ಈ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳುವಂತಹದ್ದು ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲ ಅಂತ ಹೇಳುವಂತಹದ್ದು ಸಮಾಜಕ್ಕೆ ಗೊತ್ತಿರುವಂತಹ ಸಂಗತಿ. ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲದೆ ಇರುವಂತಹ ಕೇವಲ ಥೀಮ್ ಪಾರ್ಕ್ ಅಂತ ಹೇಳುವಂತಹ ನೆಲೆಯಲ್ಲಿ ಅದನ್ನ ಸಮಾಜದ ಮುಂದೆ ತೆರೆದಿಟ್ಟಿರುವಂತಹ ಈ ಕಾಲಘಟ್ಟದಲ್ಲಿ ಅಲ್ಲಿ ಯಾವುದೋ ರಾಜಕೀಯ ಕಾರಣಗಳಿಗೋಸ್ಕರ ಅವರವರ ಒಂದಷ್ಟು ತೆವಲಿಗೆ ಅನ್ನುವಂತಹ ಒಂದು ಕಾರಣದಿಂದ ಅವರವರ ತೆವಲನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರ ಅವರಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ಅಬದ್ಧದ ಪರಮಾವಧಿ ಅಂತ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಈ ವಿವಾದ ಬಗೆಹರಿಯೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲಗಳು ಸೃಷ್ಟಿಯಾಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾ ಸರದಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಶುರುವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಥೀಮ್ ಪಾರ್ಕ್ ವಿಚಾರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಫಿಕ್ಸಾ,
ಮತ್ತೆ ಪ್ರಶ್ನಾ ಚಿಂತನೆ ಅಗತ್ಯ ಅಂತ ಕಾಂಗ್ರೆಸ್ ಮುಖಂಡ ಹೇಳ್ತಿದ್ದಾರೆ. ಭಾನುವಾರ ಕಾರ್ಕಳಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಿದ್ದಾರೆ. ತೀವ್ರ ಮಹತ್ವ ಪಡೆದುಕೊಂಡಿದೆ ಡಿಕೆ ಶಿವಕುಮಾರ್ ಅವರ ಭೇಟಿ. ಡಿಕೆ ಶಿವಕುಮಾರ್ ಕಾರ್ಕಳ ಭೇಟಿ ವೇಳೆ ಥೀಮ್ ಪಾರ್ಕ್ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಷ್ಟಮಂಗಲ ಪ್ರಶ್ನೆ ಮಾಡಿದ್ರೆ ಪರಿಹಾರ ಸಿಗೋ ವಿಶ್ವಾಸ ಇದೆಯಂತೆ. ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಥೀಮ್ ಪಾರ್ಕಿನ ವಿಚಾರದಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡಬೇಕು ಅಂತ ನನಗನ್ನಿಸುವಂತಹದ್ದು. ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದು ನಾನು ಇದನ್ನ ಮಾತಾಡಲೇಬೇಕು ಅಂತ ಅನ್ನಿಸಿದ ಕಾರಣ ನಾನು ಹೇಳ್ತಾ ಇರುವಂತಹದ್ದು. ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಥವಾ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ವಿಧಿ ಇದೆ. ಯಾವುದಾದ್ರೂ ದೇವಸ್ಥಾನಗಳು, ದೈವಸ್ಥಾನಗಳು, ಕುಟುಂಬದ ವಿಚಾರ, ಕುಟುಂಬದ ತರವಾಡಿನ ವಿಚಾರ ಅಥವಾ ಬೇರೆ ಬೇರೆ ಸಾನ್ನಿಧ್ಯಗಳ ಕುರಿತು ಅದನ್ನ ಚಿಂತಿಸುವಂತಹ ವಿಚಾರ, ಪೂರ್ವೇತಿಹಾಸವನ್ನ ತಿಳಿದುಕೊಳ್ಳುವಂತಹದ್ದು, ಈ ರೀತಿಯಲ್ಲಿ ಬೇರೆ ಬೇರೆ ಧಾರ್ಮಿಕವಾದಂತಹ ಕಾರಣಗಳಿಗೋಸ್ಕರ ಅಷ್ಟಮಂಗಲ ಪ್ರಶ್ನೆಯನ್ನ ಚಿಂತಿಸುವಂತಹದ್ದು ಪರಂಪರೆಯಿಂದ ನಡೆದು ಬಂದಿರುವಂತಹ ವಿಚಾರ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡುವಾಗ ಈ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳುವಂತಹದ್ದು ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲ ಅಂತ ಹೇಳುವಂತಹದ್ದು ಸಮಾಜಕ್ಕೆ ಗೊತ್ತಿರುವಂತಹ ಸಂಗತಿ. ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲದೇ ಇರುವಂತಹ ಕೇವಲ ಥೀಮ್ ಪಾರ್ಕ್ ಅಂತ ಹೇಳುವಂತಹ ನೆಲೆಯಲ್ಲಿ ಅದನ್ನ ಸಮಾಜದ ಮುಂದೆ ತೆರೆದಿಟ್ಟಿರುವಂತಹ ಈ ಕಾಲಘಟ್ಟದಲ್ಲಿ ಅಲ್ಲಿ ಯಾವುದೋ ರಾಜಕೀಯ ಕಾರಣಗಳಿಗೋಸ್ಕರ ಅವರವರ ಒಂದಷ್ಟು ತೆವಲಿಗೆ ಅನ್ನುವಂತಹ ಒಂದು ಕಾರಣದಿಂದ ಅವರವರ ತೆವಲನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರ ಅವರಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ಅಬದ್ಧದ ಪರಮಾವಧಿ ಅಂತ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಈ ವಿವಾದ ಬಗೆಹರಿಯೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲಗಳು ಸೃಷ್ಟಿಯಾಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾ ಸರದಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಶುರುವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಥೀಮ್ ಪಾರ್ಕ್ ವಿಚಾರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಫಿಕ್ಸಾ? ಮತ್ತೆ ಪ್ರಶ್ನಾ ಚಿಂತನೆ ಅಗತ್ಯ ಅಂತ ಕಾಂಗ್ರೆಸ್ ಮುಖಂಡ ಹೇಳ್ತಿದ್ದಾರೆ. ಭಾನುವಾರ ಕಾರ್ಕಳಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಿದ್ದಾರೆ. ತೀವ್ರ ಮಹತ್ವ ಪಡೆದುಕೊಂಡಿದೆ ಡಿಕೆ ಶಿವಕುಮಾರ್ ಅವರ ಭೇಟಿ. ಡಿಕೆ ಶಿವಕುಮಾರ್ ಕಾರ್ಕಳ ಭೇಟಿ ವೇಳೆ ಥೀಮ್ ಪಾರ್ಕ್ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಷ್ಟಮಂಗಲ ಪ್ರಶ್ನೆ ಮಾಡಿದ್ರೆ ಪರಿಹಾರ ಸಿಗೋ ವಿಶ್ವಾಸ ಇದೆಯಂತೆ. ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಥೀಮ್ ಪಾರ್ಕಿನ ವಿಚಾರದಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡಬೇಕು ಅಂತ ನನಗನ್ನಿಸುವಂತಹದ್ದು. ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದು ನಾನು ಇದನ್ನ ಮಾತಾಡಲೇಬೇಕು ಅಂತ ಅನ್ನಿಸಿದ ಕಾರಣ ನಾನು ಹೇಳ್ತಾ ಇರುವಂತಹದ್ದು. ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಥವಾ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ವಿಧಿ ಇದೆ. ಯಾವುದಾದ್ರೂ ದೇವಸ್ಥಾನಗಳು, ದೈವಸ್ಥಾನಗಳು, ಕುಟುಂಬದ ವಿಚಾರ, ಕುಟುಂಬದ ತರವಾಡಿನ ವಿಚಾರ ಅಥವಾ ಬೇರೆ ಬೇರೆ ಸಾನ್ನಿಧ್ಯಗಳ ಕುರಿತು ಅದನ್ನ ಚಿಂತಿಸುವಂತಹ ವಿಚಾರ, ಪೂರ್ವೇತಿಹಾಸವನ್ನ